ಬ್ಯಾರಕೇಡ್ ಹಾಕ್ಬಿಟ್ಟು ಟಿಯರ್ ಗ್ಯಾಸ್ ಮಾಡ್ತೀನಿ ಮಕ್ಕಳೇ ಹಿಂದೆ ಹೋಗ್ರಿ ಬರಬೇಡಿ ಮುಂದೆ ಅಂತೇಳಿ ತಡೆ ಕಟ್ಬೋದಿತ್ತು. ಚಿಕ್ಕ ಚಿಕ್ಕ ಮಕ್ಕಳು ಕಣ್ಣೀರು ಹಾಕ್ತಾ ಇದ್ದಾರೆ ಅಪ್ಪ ಅಮ್ಮ. ಯಾರ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಸ್ವಾಮಿ. ನಾನು ಮನೆಯಲ್ಲಿ ಟಿವಿಯಲ್ಲಿ ಬೊಂಬಾಟಾಗಿ ನೋಡಿದ್ದೀನಿ. ತಪ್ಪು ಯಾರ್ದು ಅನ್ನೋದು ಹೇಳೋದು ಸರಿಯಲ್ಲ. ಆದರೆ ಪೊಲೀಸು ತಡಿಬೋದಿತ್ತು. ಒಂದು ಬ್ಯಾರಿಕೇಡ್ ಹಾಕ್ಬಿಟ್ಟು ಅಲ್ಲಿ ಹೋದ್ರೆ ನನ್ನ ಮಕ್ಕಳೇ ಟಿಯರ್ ಗ್ಯಾಸ್ ಹೊಡಿತೀನಿ, ಲಾಠಿ ಚಾರ್ಜ್ ಮಾಡ್ತೀನಿ, ಹಿಂದೆ ಹೋಗಿಬಿಡಿ ಅಂತಂದ್ಬಿಟ್ಟು ಈ ಮಕ್ಕಳು ಸ್ವಲ್ಪ ಹುಷಾರಾಗಿರಬೇಕಿತ್ತು. ಮನೆಯಲ್ಲಿ ಟಿ ವಿಲಿ ಅಷ್ಟು ಬೊಂಬಾಟಾಗಿ ಕೊಡ್ತಾ ಇದ್ದಾರೆ. ಅವ್ರ ಪೇರೆಂಟ್ಸ್ಗಾರ ಬುದ್ಧಿ ಇರಬೇಕಾಗಿತ್ತು. ಎಲ್ಲೂ ಹೋಗ್ಬೇಡ್ರೋ, ಇಷ್ಟು ದೊಡ್ಡ ಟಿ ವಿಯಲ್ಲಿ ಮನೆಯಲ್ಲೇ ಬರ್ತಾಯಿದೆ, ಇಲ್ಲೇ ನೋಡಿ. ಇಬ್ಬರದು ತಪ್ಪಿದೆ. ಪೊಲೀಸರು ಒಂದು ಇದು ಏನದು ಬ್ಯಾರಕೇಡ್ ಹಾಕ್ಬಿಟ್ಟು ಟಿಯರ್ ಗ್ಯಾಸ್ ಮಾಡ್ತೀನಿ ಮಕ್ಕಳೇ ಹಿಂದೆ ಹೋಗ್ರಿ ಬರಬೇಡಿ ಮುಂದೆ ಅಂಥೇಳಿ ತಡೆ ಕಟ್ಬೋದಿತ್ತು. ಸ್ವಲ್ಪನಾರ ಪ್ರಾಣ ಹಾನಿ ಕಡಿಮೆ ಆಗ್ತಾ ಇರೋದು. ಮತ್ತು ದುಡ್ಡು ಕೊಟ್ಬಿಟ್ಟು ಸತ್ತೋದವ್ರನ್ನ ಇನ್ನೇನವ್ರು ವಾಪಸ್ ಬರೋಲ್ಲ. ಅವ್ರ ತಂದೆ ತಾಯಿಗಳಿಗೆ ಎಷ್ಟು ನೋವಾಗಿರುತ್ತೆ ಅಂತ ಒಬ್ರು ಅರ್ಥ ಮಾಡ್ಕೋಬೇಕು. ಇವಾಗ ನಿಮ್ಮ ಮಗನೇ ಹೋಗಿದ್ರೆ ಸುಮ್ಮನೆ ಬಿಟ್ಬಿಡ್ತಿದ್ರಾ? ತೊಗೊಳಪ್ಪ ಒಂದು 5 ಲಕ್ಷ ಕೊಡ್ತೀನಿ ಅಂತ. ಪ್ರಾಣ ಹೋಗಿರೋದು. ಅವ್ರು ಚಿಕ್ಕ ಚಿಕ್ಕ ಮಕ್ಕಳು ಕಣ್ಣೀರು ಹಾಕ್ತಾ ಇದ್ದಾರೆ ಅಪ್ಪ ಅಮ್ಮ. ಸ್ವಲ್ಪ ಇಬ್ಬರ ಕಡೆನೂ ತಪ್ಪಿದೆ. ನಾನು ಯಾರನ್ನೂ ದೋಷಿಸ್ತಾ ಇಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದು ಸರಿಯೇ ಇರ್ಬೋದು, ತಪ್ಪೇ ಇರ್ಬೋದು. ದೊಡ್ಡವರು ಕೋರ್ಟ್ ಇದೆ, ಕಚೇರಿ ಇದೆ, ತೀರ್ಮಾನ ಮಾಡಲಿ. ಪೊಲೀಸರಿಗೂ ಒಂದೇ ಸರ್ತಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳೋದು ಸರಿಯಲ್ಲ. ಸಸ್ಪೆಂಡ್ ಮಾಡ್ತಾರೆ, ಎಲ್ಲ ಕಡೆಯೂ ಆಗುತ್ತೆ. ಇವತ್ತು ನಾಳೆ ಮತ್ತೆ ರೀಇನ್ಸ್ಟೇಟ್ ಆಗ್ತಾರೆ. ಥ್ಯಾಂಕ್ ಯು. ಯಾರ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಸ್ವಾಮಿ. ಮಕ್ಕಳು ತಂದೆ ತಾಯಿಗಳು ತಪ್ಪು, ಮಕ್ಕಳದು ತಪ್ಪು. ಯಾಕೆ ಕಳಿಸ್ಬೇಕು ನುಗ್ಲಿದೆ ಅಂತ? ಮೊನ್ನೆ ಅಲ್ಲಿ ಅಯೋಧ್ಯೆ ಆಯಿತು, ಎಷ್ಟೋ ಜನ ಸತ್ತೋಗ್ಬಿಟ್ರು. ಪೊಲೀಸು ಬ್ಯಾರಿಕೇಡ್ ಹಾಕಿ ಟಿಯರ್ ಗ್ಯಾಸ್ ಮಾಡಿ ಒದಿತೀನಿ ನನ್ನ ಮಕ್ಕಳು ಹೋಗ್ರ ವಾಪಸ್ಸು ಅಂತೇಳಿ ಕಳಿಸ್ಬೇಕಿತ್ತು. ಹೌದು, ಸ್ವಲ್ಪ ತಪ್ಪಿದ್ದೇ ಇರುತ್ತೆ. ವೈಯಕ್ತಿಕವಾಗಿ ಯಾರನ್ನೂ ನಾನು ಏನೂ ಹೇಳೋದಿಲ್ಲ. ಇವಾಗ ಏನಾರು ಅಂದ್ರೆ CM ಬಗ್ಗೆ ಹೇಳ್ಬಿಡೋದು. ಅವ್ರು ಏನು ಮಾಡ್ತಾರೆ, ಅವರೆಲ್ಲ ಕೂತ್ಕೊಂಡು ಸ್ವಲ್ಪ ಕಂಟ್ರೋಲ್ ಮಾಡ್ರಪ್ಪ ಅಂಥೇಳಿ ಪೊಲೀಸರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಮಕ್ಕಳು ಅವ್ರ ತಂದೆ ತಾಯಿ ಪೇರೆಂಟ್ಸು ಅವರು ಹುಷಾರಾಗಿದ್ದು ಕಳಿಸ್ಬಾರ್ದಿತ್ತು ಅಲ್ಲಿಗೆ. ನಾನು ಮನೆಯಲ್ಲಿ ಟಿ ವಿಯಲ್ಲಿ ಬೊಂಬಾಟಾಗಿ ನೋಡಿದ್ದೀನಿ. ಏನಾಯಿತು? ನೀವು 2 ಲಕ್ಷ ಕೊಡ್ತೀನಿ, 10 ಲಕ್ಷ ಕೊಡ್ತೀನಿ, ದಟ್ ಈಸ್ ಆಫ್ ನೋ ಯೂಸ್. ಹೋದ ಪ್ರಾಣ ಬರ್ತದ? ಥ್ಯಾಂಕ್ ಯು. ಇಲ್ಲ ಇಬ್ಬರದು ತಪ್ಪಿದೆ ಅಂತೀನಲ್ಲ. 50-50. ಕೋರ್ಟು ತೀರ್ಮಾನ ಮಾಡಲಿ, ಯಾರಿಗೆ ಪನಿಷ್ಮೆಂಟ್ ಕೊಡ್ತದೋ ಕೊಡಲಿ. ಅಲ್ಲೆಲ್ಲೋ ಯಾರು ಡೆಪ್ಟಿ ಕಮಿಷನರ್ನೇ ಸಸ್ಪೆಂಡ್ ಮಾಡವ್ರೆ, ಮತ್ತು ಬೇರೆ ಇಲಾಖೆಯಲ್ಲಿ ದೊಡ್ಡ ಆಫೀಸರ್ನ ಸಸ್ಪೆಂಡ್ ಮಾಡವ್ರೆ. ಕಾರಣ ಅದೇನು ಎಕ್ಸಾಕ್ಟ್ ಅಲ್ಲ. ಮಾಡಬೇಕು, ಏನೋ ಒಂದಿರ್ತದೆ ವೈಯಕ್ತಿಕ ಕಾರಣ, ಸಸ್ಪೆಂಡ್ ಮಾಡಿಬಿಡೋದು. ಬೀಟ್ ಪ್ಲಸ್ ಕರ್ನಾಟಕ.